ಏನು ಮಾಡ್ತಾ ಇದೀಯಮ್ಮ? ನಾನು ಪಲಾವ್ ಮಾಡ್ತಾ ಇದ್ದೀನಿ, ಸೋಯಾ ಪಲಾವ್. ಪಲಾವ್? ಎಸ್. ಓಕೆ. ಏನಿದೆಲ್ಲ? ಇದು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಗೊತ್ತಿದ್ದಂಗೆ ಮಾಡ್ತಾ ಇದ್ದೀನಿ. ಇದು ಪಲಾವ್ ಮಸಾಲ. ಇದರಲ್ಲಿ ಎಣ್ಣೆ ಮತ್ತೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ನೆಕ್ಸ್ಟ್ ಬೇ ಲೀಫ್. Let's add on this masala that we have pasted, that we have ground. Let us fry this well until this masala releases some oil around. ಇದರಲ್ಲಿ ಸ್ವಲ್ಪ ಪೀಸ್ ಹಾಕೋಣ, ಅಂದರೆ ಬಟಾಣಿ, ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಕೂಡ ಹಾಕಿದ್ದೀನಿ. ಫ್ರೈ ಮಾಡಿ ಇದಕ್ಕೆ ಅವಾಗಲೇ ಹೇಳಿದಾಗೆ ಸ್ವಲ್ಪ ಮಸಾಲ, ದಟ್ ಇಸ್ ಕೊರಿಯಾಂಡರ್ ಪೌಡರ್ ಹಾಕೋಣ, ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ. ಇದು ನನ್ನ ಮ್ಯಾಜಿಕ್ ಮಸಾಲ, ಮನೆಯಲ್ಲೇ ಮಾಡ್ತೀನಿ. ನಿಮಗೆ ರೆಸಿಪಿ ಬೇಕಾಯಿತು. ನೆಕ್ಸ್ಟ್ ಸೋಯಾ ಮಿಕ್ಸ್ ಮಾಡ್ತಾ ಇದ್ದೀನಿ, ಮ್ಯಾರಿನೇಟೆಡ್ ಸೋಯಾ. ಹಾಕಿ ಬಾಯ್ಲ್ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಟೇಸ್ಟ್ ಮಾಡಿ ಹಾಕ್ಬೋದು ಮಸಾಲಾದ್ಮೇಲೆ. ಮಿನಿಟ್ಸ್ ಆಗಿದೆ, ಓಪನ್ ಮಾಡಿ ಹೇಳಿದ್ರು ಅಂತ. ಇವಾಗ ಫೈನಲಿ ಫ್ರೆಶ್ಲಿ ಚಾಪ್ಡ್ ಕೊರಿಯಾಂಡರ್, ದಟ್ ಇಸ್ ಕೊತ್ತಂಬರಿ ಹಾಕಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಟೊಮ್ಯಾಟೊ ಮಿಕ್ಸ್ ಇದೆ, ಆ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಆಮೇಲೆ ಎವರ್ ಫೇವ್ರೆಟ್ ಕುಸೂಟಿ ಮೆಣಸಲ್ಲಿ, ಹೌದು ಲಾಸ್ಟಲ್ಲಿ ತುಪ್ಪ ಹಾಕ್ಬೋದು. ನಾವು ನಮ್ಮ ಮನೇಲಿ ನಮ್ಮ ಅಕ್ಕ ಊರಿಂದ ಕಳಿಸಿದ್ರು ತುಪ್ಪ, ಆ ತುಪ್ಪ ಯೂಸ್ ಮಾಡ್ತಾ ಇದ್ದೀವಿ. GRB ಯಾವುದೂ ಅಲ್ಲ. ನಮ್ಮ ಸಾವಿತ್ರಿ ಅಕ್ಕ ದೇಸಿ ಗೀ, ಯಾವುದೇ ಕಲರ್ ಇಲ್ಲದೆ ಏನೂ ಇಲ್ಲ. ತೋರಿಸ್ತೀನಿ ಕೂಡ ನಿಮಗೆ ಅದು ಹೇಗೆ ಕಾಣುತ್ತೆ. ಇದು ನೋಡಿ, ಪುಟ್ಟ ಕ್ಯಾನಲ್ಲಿ ಎಷ್ಟು ಮುದ್ದಾಗಿ ಪ್ಯಾಕ್ ಮಾಡ್ಕೊಂಡ್ಬಂದಿದ್ದಾರೆ, ಕಾಣುತ್ತಾ? ಇದರಲ್ಲಿ ಯಾವ ಕಲರ್ ಆ್ಯಡ್ ಇಲ್ಲ, ಏನೂ ಇಲ್ಲ. ಇವಾಗ ಅದು 1 ನಿಮಿಷ ಬಾಯ್ಲ್ ಆಗಲಿ. ಆಮೇಲೆ ಲೆಮನ್ ಆ್ಯಡ್ ಮಾಡೋದು. ಇವಾಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 2 ನಿಮಿಷ ಕುದಿಯೋಕ್ಕೆ ಬಿಟ್ಟು ಲಾಸ್ಟಲ್ಲಿ ಕ್ಲೋಸ್ ಮಾಡಿಬಿಟ್ರೆ ಬಿಸಿ ಬಿಸಿ ಸೋಯಾ ಪಲಾವ್ ರೆಡಿ ಟು ಸರ್ವ್. ಸೊ ಈಗ 5 ಮಿನಿಟ್ಸ್ ಆಗಿದೆ ಅಪ್ರಾಕ್ಸಿಮೇಟ್ಲಿ.
ಹೇಗಿದೆ ಅಂತ ನೋಡುವ. ಶಾ ರೆಡಿ ಆಯ್ತಾ ಪಲಾವ್? ಓಪನ್ ತೋರಿಸಿ ಮಾಡ್ತಾ ನೋಡೋಣ ಹೇಗಿದೆ ಇದ್ದೀನಿ. ಅಂತ. ಓ ಅದಕ್ಕೊಂದು ನೈಸ್ ಮಿಕ್ಸ್ ಕೊಟ್ಟು ನೀಲಿ ಮಿಕ್ಸ್ ಮಾಡೋಣ. ಹೇಗಿದೆ ಅಂತ ಜಾಸ್ತಿ ಎಷ್ಟು ಸೋಯಾ ವಿಜಿಲ್ ಹಾಕಿದ್ದು? ಇದು 2 ವಿಸಿಲ್ಸ್ ಅಷ್ಟೇ. ಓಶಿಟ್ ನಾನೊಂದು ಮರ್ತೋಗ್ಬಿಟ್ಟೆ. ಗೋಡಂಬಿ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಗೋಡಂಬಿ ಹಾಕಿಲ್ಲ. ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡೋಣ. ನಾನು ನವರಾತ್ರಿ ಆಗಿರೋದ್ರಿಂದ ಟೇಸ್ಟ್ ಮಾಡೋಕ್ಕಾಗಲ್ಲ. ಲ್ಯಾಬ್ ರ್ಯಾಟ್ಸ್ ಆಫ್ ದ ಡೇ ಇಸ್ ಮೈ ಹಸ್ಬೆಂಡ್. ನನ್ನ ತಮ್ಮ ಬರಲಿಲ್ಲ, ಸೊ ಫಸ್ಟ್ ನನ್ನ ಹಸ್ಬೆಂಡ್ ಸರ್ವ್ ಮಾಡ್ತೀನಿ. ಅವ್ರು ಹಸಿವಾಗಿದೆ ಅವರಿಗೆ. ಬಿಸಿ ಬಿಸಿ ಸೋಯಾ ಪಲಾವ್ ಇಸ್ ರೆಡಿ ಟು ಸರ್ವ್ ಆಗಿದೆ. ಇದಕ್ಕೆ ಸಿಂಪಲ್ ಇದರಲ್ಲಿ ಇದು ಸೌತೆಕಾಯಿದು ಮೊಸರು ಬಜ್ಜಿ. ಇದಕ್ಕೆ ಏನೂ ಮಿಕ್ಸ್ ಮಾಡಿಲ್ಲ. ಸೌತೆಕಾಯಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು, ಮೊಸರು ಅಷ್ಟೆ. ಆಮೇಲೆ ಊರಿಂದ ತಂದಿರೋ ದೇಸಿ ತುಪ್ಪ. ಇವಾಗ ನನ್ನ ಹಸ್ಬೆಂಡಿಗೆ ಸರ್ವ್ ಮಾಡಿ ಕೇಳೋಣ ಹೇಗಿದೆ. ತಿಂದ್ಬಿಟ್ಟು ಟೇಸ್ಟ್ ಹೇಳಿ ಹೇಗಿದೆ. ಟೇಸ್ಟ್ ಹೇಳ್ಬೇಕಾ? ಸರಿ, ಟ್ರೈ ಮಾಡೋಣ. ಫಸ್ಟ್ ಟೈಮ್ ಮಾಡಿದ್ದೀವಿ ಇದು? ಹೌದು, ಹೌದಾ? ನಿಜವಾಗ್ಲೂ? ನಿಜವಾಗ್ಲೂ. ದೇವರೇ ನೀನೇ ಕಾಪಾಡಪ್ಪ. ಸರಿ, ಟ್ರೈ ಮಾಡೋಣ. ಸರಿ, ಇವಾಗ ಟೇಸ್ಟ್ ಮಾಡೋಣ. ಹೇಗಿದೆ ಟೇಸ್ಟ್ ಮಾಡಿ ಹೇಳಿ. ಟೇಸ್ಟ್ ಮಾಡ್ತೀನಿ, ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಸತ್ಯವಾಗ್ಲೂ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಏನು ಸ್ವಲ್ಪ ಕಮ್ಮಿ ಆಗಿಲ್ಲ? ಖಾರ ಅಂತ ಅನಿಸಿದ್ರು. ಅದ್ರ ಜೊತೆ ಮಜ್ಜಿಗೆ ಇದೇನು ಮೊಸರು ಬಜ್ಜಿ ರೈತ ಇರೋದ್ರಿಂದ ಸದಾಗಿ ಟೇಸ್ಟ್ನ ಕೊಡ್ತಾ ಇದೆ ನನಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಬೇಬಿ.